ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ. ಇಂದು ನಾನು ನಿಮಗಾಗಿ ಒಂದು ಅತ್ಯಂತ ಅದ್ಭುತವಾದ, ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ನಿಜಕ್ಕೂ ಶಾಕಿಂಗ್ ಅನಿಸುವಂಥ ಒಂದು ವಿಡಿಯೋ ತೆಗೆದುಕೊಂಡು ಬಂದಿದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡಬೇಡಿ, ಏಕೆಂದರೆ ಇಂದು ನೀವು ನಿಮ್ಮ ಬಗ್ಗೆಯೇ ತಿಳಿಯದ ಎಷ್ಟೋ ರಹಸ್ಯಗಳನ್ನು ತಿಳಿದುಕೊಳ್ಳಲಿದ್ದೀರಾ. ನಾವು ಪ್ರತಿದಿನ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡ್ಕೊಳ್ತೇವೆ, ಆದ್ರೆ ನಮ್ಮ ಒಳಗಿರುವ ನಿಜವಾದ ವ್ಯಕ್ತಿತ್ವ, ನಮ್ಮ ಅಂತರಾಳದ ನಿಜವಾದ ಸ್ವಭಾವ ಹೇಗಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸಮಾಜಕ್ಕಾಗಿ, ಬೇರೆಯವರಿಗಾಗಿ ನಾವು ಒಂದು ಮುಖವಾಡ ಹಾಕ್ಕೊಂಡಿರ್ತೇವೆ. ಆದ್ರೆ ಇಂದು ನೀವು ಈಗ ಮಾಡುವ ಕೇವಲ ಒಂದೇ ಒಂದು ಸಣ್ಣ ಆಯ್ಕೆ ನಿಮ್ಮ ನಿಜವಾದ 100% ಅಸಲಿ ಪರ್ಸನಾಲಿಟಿಯನ್ನು ನಿಮ್ಮ ಕಣ್ಮುಂದೆ ರಿವೀಲ್ ಮಾಡ್ಲಿದೆ. ಹೌದು ಸ್ನೇಹಿತರೆ, ನೋಡಲು ಇದು ತುಂಬಾ ಸಿಂಪಲ್ ಆಗಿ ಕಾಣಬಹುದು, ಆದ್ರೆ ಇದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್, ಅಂದ್ರೆ ನಿಮ್ಮ ಸುಪ್ತ ಮನಸ್ಸಿನ ಆಳವನ್ನು ಅಳೆಯುವಂಥ ಒಂದು ತುಂಬಾ ಪವರ್ಫುಲ್ ಆದ ಇಂಟ್ಯೂಷನ್ ಟೆಸ್ಟ್. ಇದು ಕೇವಲ ಒಂದು ಆಟವಲ್ಲ, ಇದು ಸೈಕಾಲಜಿ ಮತ್ತು ಪ್ರಾಚೀನ ಕಾಲದ ಅದೃಷ್ಟಶಾಸ್ತ್ರದ ಆಧಾರದ ಮೇಲೆ ಮಾಡಿರುವಂಥ ಒಂದು ಡೀಪ್ ಟೆಸ್ಟ್. ಈಗಾಗ್ಲೇ ಇದನ್ನು ಟ್ರೈ ಮಾಡಿರುವ 90%ಕ್ಕೂ ಹೆಚ್ಚು ಜನರಿಗೆ ಇದು ಎಕ್ಸಾಕ್ಟ್ ಆಗಿ ಕರಾರುವಾಗಾಗಿ ಮ್ಯಾಚ್ ಆಗಿದೆ. ಕೆಲವರಂತೂ ನನ್ನ ಮನಸ್ಸಿನ ಒಳಗಿನ ಮಾತನ್ನು ನೀವು ಹೇಗೆ ಹೇಳಿದ್ರಿ ಅಂತ ಆಶ್ಚರ್ಯಪಟ್ಟಿದ್ದಾರೆ. ಆದ್ರೆ ಈ ಟೆಸ್ಟ್ ಕೆಲ್ಸ ಮಾಡ್ಬೇಕು ಅಂದ್ರೆ ನನ್ನದೊಂದು ಸಣ್ಣ ಕಂಡೀಷನ್ ಇದೆ. ನೀವು ಸಂಪೂರ್ಣವಾಗಿ ಹಾನೆಸ್ಟ್ ಆಗಿ ನಿಮ್ಮ ಮನಸ್ಸು ಆ ಕ್ಷಣದಲ್ಲಿ ಏನ್ ಹೇಳುತ್ತೋ ಅದನ್ನೇ ಆಯ್ಕೆ ಮಾಡಬೇಕು. ದಯವಿಟ್ಟು ನಿಮ್ಮ ತಲೆ ಬಳಸಿ ಲಾಜಿಕ್ ಆಗಿ ಯೋಚಿಸಬೇಡಿ. ಯಾವುದು ಚೆನ್ನಾಗಿದೆ, ಯಾವುದನ್ನು ಆರಿಸಿದರೆ ಏನಾಗಬಹುದು ಅಂತ ಲೆಕ್ಕಾಚಾರ ಹಾಕ್ಬೇಡಿ. ಜಸ್ಟ್ ನಿಮ್ಮ ಕಣ್ಣು ಮುಚ್ಚಿ ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಜಸ್ಟ್ ಫೀಲ್ ಮಾಡಿ. ನಿಮ್ಮ ಹೃದಯ ಯಾವ ಕಡೆ ನಿಮ್ಮನ್ನು ಎಳೆಯುತ್ತಿದೆ ಎಂಬುದನ್ನು ಮಾತ್ರ ಗಮನಿಸಿ, ಏಕೆಂದರೆ ಇದು ನಿಮ್ಮ ಅಂತರಾಳದ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೊತೆ ನೇರವಾದ ಸಂಬಂಧ ಹೊಂದಿರುವ ಟೆಸ್ಟ್. ಈಗ ನಿಮ್ಮನ್ನು ನೀವು ರಿಲ್ಯಾಕ್ಸ್ ಮಾಡಿಕೊಳ್ಳಿ, ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಗಮನವಿಡಿ. ಈಗ ನಿಮ್ಮ ಮುಂದೆ 3 ಅದ್ಭುತವಾದ ಆಯ್ಕೆಗಳು ಬರಲಿವೆ. ಈ 3ರಲ್ಲಿ ನಿಮ್ಗೆ ಅತ್ಯಂತ ಹೆಚ್ಚು ಆಕರ್ಷಿಸುವ, ನಿಮ್ಮ ಕಣ್ಣನ್ನು ಸೆಳೆಯುವ ಕೇವಲ ಒಂದೇ ಒಂದು ಚಿತ್ರವನ್ನು ನೀವು ಆಯ್ಕೆ ಮಾಡಬೇಕು. ಮೊದಲನೆಯ ಆಯ್ಕೆ ಒಂದು ಸುಂದರವಾದ ಕೆಂಪು ಹೂವು. ಎರಡನೆಯ ಆಯ್ಕೆ ಪ್ರಶಾಂತವಾಗಿ ಉರಿಯುತ್ತಿರುವ ದೀಪ. ಮೂರನೆಯ ಆಯ್ಕೆ ಆಕಾಶದಲ್ಲಿ ಬೆಳಗುತ್ತಿರುವ ಸುಂದರ ಚಂದ್ರ. ಈಗ ನಾನು ನಿಮ್ಗೆ ಕೇವಲ 5 ಸೆಕೆಂಡ್ ಸಮಯ ಕೊಡ್ತೇನೆ. ಈ 3ರಲ್ಲಿ ಯಾವುದು ನಿಮ್ಮನ್ನು ತನ್ನತ್ತ ಸೆಳೆಯುತ್ತಿದೆ, ಯಾವುದನ್ನು ನೋಡಿದ ತಕ್ಷಣ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಕನೆಕ್ಷನ್ ಫೀಲ್ ಆಗ್ತಾ ಇದೆ ಅನ್ನೋದನ್ನ ಮಾತ್ರ ಗಮನಿಸಿ. ನಿಮ್ಮ ಆಯ್ಕೆಯನ್ನು ಲಾಕ್ ಮಾಡಿ. ಸಮಯ ಶುರುವಾಗುತ್ತಿದೆ. 5, 4, 3, 2, 1. ನಿಮ್ಮ ಆಯ್ಕೆ ಮಾಡಿಕೊಂಡಿದ್ದೀರಾ? ತುಂಬಾ ಚೆನ್ನಾಗಿದೆ. ನೀವು ಯಾವ ಆಯ್ಕೆಯನ್ನು ಮಾಡಿದ್ದೀರೋ ಅದನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆನ್ಪಿಟ್ಕೊಳ್ಳಿ. ಬೇಕಿದ್ರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಆಯ್ಕೆಯನ್ನು ಟೈಪ್ ಮಾಡಿ. ಈಗ ನಿಮ್ಮ ಆಯ್ಕೆ ನಿಮ್ಮ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಮತ್ತು ನಿಮ್ಮ ನಿಜವಾದ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ಒಂದೊಂದಾಗಿ ತುಂಬಾ ಡೀಟೇಲ್ ಆಗಿ ನೋಡೋಣ ಬನ್ನಿ. ನಿಮ್ಮ ಸೀಟ್ ಬೆಲ್ಟ್ ಕಟ್ಕೊಳ್ಳಿ, ಏಕೆಂದ್ರೆ ನಿಮ್ಮ ಬಗ್ಗೆ ನೀವೇ ಕೇಳಿ ಶಾಕ್ ಆಗಲಿದ್ದೀರಾ. ರೆಡ್ ರೋಸ್. ಮೊದಲನೆಯದಾಗಿ ನೀವು ಕೆಂಪು ಹೂವು ರೆಡ್ ರೋಸ್ ಆಯ್ಕೆ ಮಾಡಿದ್ರೆ, ಓ ಮೈ ಗಾಡ್, ನೀವು ತುಂಬಾನೇ ಪ್ಯಾಷನೇಟ್ ಮತ್ತು ಇಮೋಷನಲ್ ಆದಂಥ ವ್ಯಕ್ತಿ. ನಿಮ್ಮ ಹೃದಯ ಒಂದು ಸ್ಫಟಿಕದಷ್ಟೇ ಶುದ್ಧವಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಪಟ, ಮೋಸ ಅಥವಾ ಕುತಂತ್ರ ಇಲ್ಲ. ನೀವು ಒಳಗೆ ಒಂದು, ಹೊರಗೆ ಒಂದು ಮಾತನಾಡುವವರಲ್ಲ. ನಿಮ್ಮ ಹೃದಯ ತುಂಬಾ ಪ್ಯೂರ್ ಆಗಿರುತ್ತೆ. ನೀವು ಯಾರನ್ನಾದ್ರೂ ಹಚ್ಕೊಂಡ್ರೆ, ಯಾರನ್ನಾದ್ರೂ ಪ್ರೀತಿಸಿದ್ರೆ ಅದು ಕೇವಲ ಲವರ್ ಮಾತ್ರ ಅಲ್ಲ, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಆಗಿರಬಹುದು. ನೀವು ಅವರಿಗೆ ನಿಮ್ಮ 100% ಕೊಡ್ತೀರಾ, ಫುಲ್ ಹಾರ್ಟಿಂದ ಪ್ರೀತಿಸ್ತೀರಾ. ಅವರಿಗಾಗಿ ನಿಮ್ಮ ಪ್ರಾಣ ಬೇಕಿದ್ರೂ ಕೊಡಲು ನೀವು ಸಿದ್ಧರಿರ್ತೀರಾ. ಆದ್ರೆ ನಿಮ್ಮ ಲೈಫ್ನಲ್ಲಿರುವ ಅತೀ ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ನೀವು ಜಗತ್ತಿನಲ್ಲಿರುವ ಎಲ್ಲರನ್ನೂ ನಿಮ್ಮಂತೆಯೇ ಒಳ್ಳೆಯವರು ಅಂತ ನಂಬಿಬಿಡ್ತೀರಾ. ನೀವು ಎಲ್ಲರನ್ನೂ ಕಣ್ಣು ಮುಚ್ಚಿ ಟ್ರಸ್ಟ್ ಮಾಡ್ತೀರಾ. ಆ ಕಾರಣದಿಂದಲೇ ನಿಮ್ಮ ಲೈಫ್ನಲ್ಲಿ ನೀವು ತುಂಬಾ ಬಾರಿ ಮೋಸ ಹೋಗಿದ್ದೀರಾ. ನಿಮ್ಮ ಒಳ್ಳೆಯತನವನ್ನು, ನಿಮ್ಮ ಕರುಣೆಯನ್ನು ಕೆಲವರು ನಿಮ್ಮ ವೀಕ್ನೆಸ್ ಅಂತ ತಿಳಿದುಕೊಂಡು ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ. ಆದ್ರೂ ಕೂಡ ಯಾರು ನಿಮ್ಗೆ ಎಷ್ಟೇ ನೋವು ಕೊಟ್ಟರೂ ನಿಮ್ಮ ಹೃದಯ ಮತ್ತೆ ಅವರಿಗೆ ಒಳ್ಳೆಯದನ್ನೇ ಬರಿಸುತ್ತದೆ. ಇದೇ ನಿಮ್ಮ ಅತಿ ದೊಡ್ಡ ಗುಣ ಮತ್ತು ಇದೇ ನಿಮ್ಮ ಅತಿ ದೊಡ್ಡ ಶಾಪ ಕೂಡ. ನಿಮ್ಗೆ ದುಡ್ಡು, ಆಸ್ತಿ, ಅಂತಸ್ತುಗಿಂತ ರಿಲೇಶನ್ಶಿಪ್ಸ್ ತುಂಬಾ ಇಂಪಾರ್ಟೆಂಟ್. ನೀವು ಕೇರ್ ಮಾಡೋವರಿಗಾಗಿ ಅವರನ್ನು ಖುಷಿಯಾಗಿಡಲು ನೀವು ಏನ್ ಬೇಕಾದ್ರೂ ಮಾಡ್ತೀರಾ.
ನಿಮ್ಮ ಸ್ವಂತ ಖುಷಿಯನ್ನು ತ್ಯಾಗ ಮಾಡಿಯಾದರೂ ನೀವು ಪ್ರೀತಿಸುವವರ ಮುಖದಲ್ಲಿ ನಗು ನೋಡಲು ಬಯಸ್ತೀರಾ. ನಿಮ್ಮ ಪರ್ಸನಾಲಿಟಿ ತುಂಬಾ ಸ್ಟ್ರಾಂಗ್ ಇದೆ. ಹೊರಗಡೆ ಜನರಿಗೆ ನೀವು ತುಂಬಾ ಗಟ್ಟಿಗರು, ನಿಮ್ಗೆ ಯಾವುದೂ ಪರಿಣಾಮ ಬೀರೋದಿಲ್ಲ ಅಂತ ಕಾಣಬಹುದು. ಆದರೆ ಒಳಗೊಳಗೆ ನೀವು ಸಣ್ಣ ಸಣ್ಣ ವಿಚಾರಗಳಿಗೂ ಓವರ್ ಥಿಂಕಿಂಗ್ ಮಾಡ್ತೀರಾ. ಯಾರಾದ್ರೂ ಒಂದು ಸಣ್ಣ ಮಾತು ಅಂದರೂ ಅದು ನಿಮ್ಮ ಮನಸ್ಸಿಗೆ ಬಾಣದಂತೆ ನಾಟುತ್ತದೆ. ರಾತ್ರಿ ಹೊತ್ತು ನಿದ್ದೆ ಬಾರದೆ ಹಳೆಯದನ್ನೆಲ್ಲ ನೆನೆಸ್ಕೊಂಡು ಕಣ್ಣೀರು ಹಾಕಿದ ಎಷ್ಟೋ ರಾತ್ರಿಗಳು ನಿಮ್ಗಿವೆ. ನೆನಪಿಟ್ಕೊಳ್ಳಿ, ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ನಿಮ್ಮ ಅದ್ಭುತವಾದ ಕರುಣಾಮಯಿ ಹಾರ್ಟ್, ಮತ್ತು ನಿಮ್ಮ ಬಿಗ್ಗೆಸ್ಟ್ ವೀಕ್ನೆಸ್ ಅದೇ ಹಾರ್ಟ್. ನೀವು ಲೈಫ್ನಲ್ಲಿ ಒಮ್ಮೆ ಸರಿಯಾದ ದಾರಿಯಲ್ಲಿ ಸರಿಯಾದ ವ್ಯಕ್ತಿಯ ಜೊತೆ ಸೆಟ್ಲಾದ್ಮೇಲೆ ನಿಮ್ಮಷ್ಟು ಲಾಯಲ್ ಆದಂದ್ರ ಪಾರ್ಟ್ನರ್ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ನೀವು ಕೇವಲ ಸಂಬಂಧಗಳನ್ನು ಮಾಡುವುದಲ್ಲ, ಅದನ್ನು ಕೊನೆಯವರೆಗೂ ಉಳಿಸಿಕೊಳ್ಳುವ ಜೀವ. ನಿಮ್ಮ ಈ ಗುಣವನ್ನು ಯಾರು ಅರ್ಥ ಮಾಡಿಕೊಳ್ತಾರೋ ಅವರು ನಿಜಕ್ಕೂ ಪುಣ್ಯವಂತರು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಎರಡನೆಯದಾಗಿ, ನೀವು ಉರಿಯುವ ದೀಪ ಆಯ್ಕೆ ಮಾಡಿದ್ರೆ ನೀವು ತುಂಬಾ ಕಾಮ್, ಅತ್ಯಂತ ಮೆಚ್ಯೂರ್ ಮತ್ತು ಜೀವನದಲ್ಲಿ ಒಂದು ಬ್ಯಾಲೆನ್ಸ್ಡ್ ಆದಂತಹ ವ್ಯಕ್ತಿ. ನಿಮ್ಮ ವಯಸ್ಸಿಗೂ ನಿಮ್ಮ ಮೆಚ್ಯೂರಿಟಿಗೂ ಸಂಬಂಧವೇ ಇಲ್ಲ. ನೀವು ಚಿಕ್ಕ ವಯಸ್ಸಿನಲ್ಲೇ ಪ್ರಪಂಚದ ಆಗುಹೋಗುಗಳನ್ನು, ಕಷ್ಟಗಳನ್ನು ನೋಡಿ ಬೆಳೆದವರು. ನೀವು ಸುಮ್ಮನೆ ಬಡಬಡ ಅಂತ ಹೆಚ್ಚು ಮಾತನಾಡುವವರಲ್ಲ, ಆದರೆ ಪ್ರತಿಯೊಬ್ಬರನ್ನೂ, ಪ್ರತಿಯೊಂದು ವಿಚಾರವನ್ನು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುವವರು. ನಿಮ್ಮ ಪ್ರೆಸೆನ್ಸ್, ನೀವಿರುವ ಜಾಗವೇ ಒಂದು ರೀತಿಯಲ್ಲಿ ಪೀಸ್ಫುಲ್ ಆಗಿ ಇರುತ್ತೆ. ನಿಮ್ಮಲ್ಲಿ ಒಂದು ಪಾಸಿಟಿವ್ ಆರಾ ಇದೆ. ಜನರು ನಿಮ್ಮ ಜತೆ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು, ನಿಮ್ಮ ಬಳಿ ಸಲಹೆ ಕೇಳಲು ಇಷ್ಟಪಡ್ತಾರೆ, ಏಕೆಂದ್ರೆ ಅವರು ನಿಮ್ಮ ಜತೆ ತುಂಬಾ ಸೇಫ್ ಮತ್ತು ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ಯಾವುದೇ ಸಮಸ್ಯೆ ಎದುರಾದರೂ ನೀವು ಗಾಬರಿಯಾಗುವುದಿಲ್ಲ. ನೀವು ಇಮೋಷನ್ಗಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಯೋಚಿಸ್ತೀರಾ, ಲಾಜಿಕ್ ಆಗಿ ನಿರ್ಧಾರ ತೆಗೆದುಕೊಳ್ತೀರಾ. ಸುಮ್ಮನೆ ಡ್ರಾಮಾ ಮಾಡುವುದು, ಅಟೆನ್ಷನ್ ಸೀಕ್ ಮಾಡುವುದು ನಿಮಗೆ ಇಷ್ಟವೇ ಆಗುವುದಿಲ್ಲ. ನಿಮಗೆ ನಿಮ್ಮ ಜೀವನದಲ್ಲಿ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಜವಾಬ್ದಾರಿ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಕುಟುಂಬದ, ನಿಮ್ಮ ಜನರ ಜವಾಬ್ದಾರಿಯನ್ನು ನೀವು ನಿಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ದೀರಾ. ದೀಪ ಹೇಗೆ ತಾನು ಉರಿದು ಬೇರೆಯವರಿಗೆ ಬೆಳಕು ಕೊಡುತ್ತದೋ ಹಾಗೆಯೇ ನೀವು ನಿಮ್ಮ ಕಷ್ಟಗಳನ್ನು ನುಂಗಿಕೊಂಡು ನಿಮ್ಮವರ ಭವಿಷ್ಯಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದೀರಿ. ನಿಮ್ಮ ಗುರಿಯನ್ನು ತಲುಪಲು ನೀವು ಶಾರ್ಟ್ಕಟ್ ಹುಡುಕುವುದಿಲ್ಲ. ನೀವು ಸ್ಲೋ ಆದರೂ ಸ್ಟೆಡಿಯಾಗಿ ನಿರಂತರವಾಗಿ ಗ್ರೋತ್ ಮಾಡ್ತೀರಾ. ನಿಮ್ಮ ಲೈಫ್ನಲ್ಲಿ ದಿಢೀರಂತ ಓವರ್ನೈಟ್ ಸಕ್ಸಸ್ ಸಿಗದೇ ಇರಬಹುದು, ಸಡನ್ ಅಪ್ಸ್ ಅಂಡ್ ಡೌನ್ಸ್ ಕಡಿಮೆ ಇರಬಹುದು, ಬಟ್ ಒಂದು ಬಾರಿ ನೀವು ಯಶಸ್ಸು ಕಂಡ್ರೆ ಆ ಸ್ಟೇಬಲ್ ಸಕ್ಸಸ್ ನಿಮಗೆ ಲೈಫ್ ಲಾಂಗ್ ಗ್ಯಾರಂಟೀಡ್. ನೀವು ಪಕ್ಕಾ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ವೀಕೆಂಡ್ನಲ್ಲಿ ಪಾರ್ಟಿ ಮಾಡುವುದಕ್ಕಿಂತ ನಿಮ್ಮ ಫ್ಯಾಮಿಲಿ ಜತೆ, ನಿಮಗಿಷ್ಟವಾದ ಒಂದಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಜತೆ ಸಮಯ ಕಳೆಯುವುದು ನಿಮಗೆ ಹೆಚ್ಚು ಇಷ್ಟ. ನಿಮ್ಮ ಮೇಲೆ ಡಿಪೆಂಡ್ ಆಗಿರೋ ಜನರಿಗಾಗಿ ನೀವು ಎಂಥ ಬೀರುಗಾಳಿ ಬಂದರೂ ಮರದಂತೆ ಸ್ಟ್ರಾಂಗ್ ಆಗಿ ನಿಲ್ತೀರಾ. ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ನಿಮ್ಮ ಕಷ್ಟಗಳನ್ನು ಸಹಿಸಿಕೊಳ್ಳುವ ಪೇಷನ್ಸ್. ನಿಮ್ಮ ಬಿಗ್ಗೆಸ್ಟ್ ಪವರ್ ನಿಮ್ಮ ಜೀವನದ ಸ್ಟೆಬಿಲಿಟಿ ಮತ್ತು ಫೋಕಸ್.
ನೀವು ಹೀಗೆಯೇ ಮುಂದುವರಿಯಿರಿ, ನಿಮ್ಮ ಜವಾಬ್ದಾರಿಗಳು ನಿಮ್ಮನ್ನು ಒಂದು ದಿನ ಬಹು ಎತ್ತರಕ್ಕೆ ಬೆಳೆಸುತ್ತವೆ. ಮೂರನೆಯದಾಗಿ, ನೀವು ಚಂದ್ರ ಆಯ್ಕೆ ಮಾಡಿದ್ರೆ, ವಾವ್, ನೀವು ಒಂದು ವೆರಿ ರೇರ್ ಮತ್ತು ಯುನೀಕ್ ಪರ್ಸನಾಲಿಟಿ. ಸತ್ಯ ಹೇಳ್ಬೇಕು ಅಂದ್ರೆ ನೀವು ಈ ನಾರ್ಮಲ್ ಜನರಂತಿಲ್ಲ. ನಿಮ್ಮ ಯೋಚನಾ ಲಹರಿಯೇ ಬೇರೆ. ಗುಂಪಿನಲ್ಲಿ ಗೋವಿಂದ ಎನ್ನುವ ಸ್ವಭಾವ ನಿಮ್ಮದಲ್ಲ. ನೀವು ಜನಸಂದಣಿಯ ನಡುವೆ ಇದ್ದರೂ ನಿಮ್ಮದೇ ಆದ ಒಂದು ಪ್ರಪಂಚದಲ್ಲಿ ವಿಹರಿಸುತ್ತಿರುತ್ತೀರಾ. ನೀವು ಒಬ್ಬ ಅತ್ಯಂತ ಡೀಪ್ ಥಿಂಕರ್. ಪ್ರಪಂಚದ ಪ್ರತಿಯೊಂದು ಸಣ್ಣ ವಿಚಾರದ ಬಗ್ಗೆಯೂ ನೀವು ತುಂಬಾ ಆಳವಾಗಿ ಯೋಚಿಸ್ತೀರಾ. ಒಂದು ಸಾಮಾನ್ಯ ವಿಷಯವನ್ನು 10 ಬೇರೆ ಬೇರೆ ಕೋನಗಳಲ್ಲಿ ನೋಡುವ ಶಕ್ತಿ ನಿಮಗಿದೆ. ನಿಮ್ಮ ಮೈಂಡ್ ಎನ್ನುವುದು ಒಂದು ಅದ್ಭುತವಾದ ಯಂತ್ರ. ನೀವು ಹುಟ್ಟು ಕಲಾವಿದರು. ನಿಮ್ಮಲ್ಲಿ ಅದೆಷ್ಟೋ ವಿಭಿನ್ನವಾದ ಕ್ರಿಯೇಟಿವ್ ಐಡಿಯಾಗಳಿವೆ. ನಿಮ್ಮ ಒಳಗೆ ಪ್ರಪಂಚವನ್ನು ಬೆರಗುಗೊಳಿಸುವಂತಹ ಹಿಡನ್ ಟ್ಯಾಲೆಂಟ್ ತುಂಬಾ ಇದೆ. ಆದ್ರೆ ನೀವು ಅದನ್ನು ಹೊರಹಾಕಲು ಭಯಪಡ್ತೀರಿ. ಆದ್ರೆ ನಿಮ್ಮ ಅತೀ ದೊಡ್ಡ ಪ್ರಾಬ್ಲಮ್ ಏನೆಂದರೆ, ಈ ಸಮಾಜ ಮತ್ತು ನಿಮ್ಮ ಸುತ್ತಮುತ್ತ ಇರುವ ಎಲ್ಲರೂ ನಿಮ್ಮನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀವು ಹೇಳುವ ಮಾತುಗಳು ಅವರಿಗೆ ವಿಚಿತ್ರವಾಗಿ ಕಾಣಬಹುದು. ಆದ್ದರಿಂದಲೇ ನೀವು ನಿಮ್ಮ ಭಾವನೆಗಳನ್ನು ಎಲ್ಲರ ಮುಂದೆಯೂ ಹೇಳಿಕೊಳ್ಳುವುದಿಲ್ಲ. ನೀವು ಬಹಳಷ್ಟು ಬಾರಿ ಅಲೋನ್ ಇರೋದು, ಒಂಟಿಯಾಗಿ ಸಮಯ ಕಳೆಯುವುದನ್ನು ಹೆಚ್ಚು ಇಷ್ಟಪಡ್ತೀರಾ. ಏಕೆಂದ್ರೆ ನಿಮ್ಮ ಥಾಟ್ಸ್ ತುಂಬ ಡೀಪ್ ಆಗಿರುತ್ತವೆ. ರಾತ್ರಿಯ ಹೊತ್ತು ಚಂದ್ರನನ್ನು ನೋಡುತ್ತಾ ಪ್ರಕೃತಿಯ ಜತೆ ಸಮಯ ಕಳೆಯುವುದು ನಿಮಗೆ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ನಿಮ್ಮಲ್ಲಿರುವ ಅತ್ಯಂತ ದೊಡ್ಡ ಶಕ್ತಿಯೆಂದರೆ ನಿಮ್ಮ ಇಂಟ್ಯೂಷನ್, ಅಂದರೆ ನಿಮ್ಮ ಅಂತಃಪ್ರಜ್ಞೆ. ಇದು ತುಂಬಾ ಸ್ಟ್ರಾಂಗ್ ಆಗಿದೆ. ಇದು ಒಂದು ರೀತಿಯಲ್ಲಿ ಸಿಕ್ಸ್ತ್ ಸೆನ್ಸ್ ಇದ್ದ ಹಾಗೆ. ನಿಮ್ಮ ಮುಂದೆ ಬಂದು ನಿಂತ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಅವರ ರಿಯಲ್ ಇಂಟೆನ್ಷನ್ಸ್ ಏನು ಅನ್ನೋದನ್ನ ನೀವು ಈಸಿಲಿ ಗುರುತಿಸಬಹುದು. ಯಾರು ನಿಮಗೆ ಒಳ್ಳೆಯದು ಮಾಡ್ತಾರೆ, ಯಾರು ಮೋಸ ಮಾಡಲು ಬಂದಿದ್ದಾರೆ ಎಂಬುದು ನಿಮ್ಮ ಮನಸ್ಸಿಗೆ ಮೊದಲೇ ಒಂದು ಸಿಗ್ನಲ್ ಮೂಲಕ ಗೊತ್ತಾಗ್ಬಿಡುತ್ತೆ. ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಬಿಗ್ ಅಚೀವ್ಮೆಂಟ್ಸ್ ಮಾಡುವ ಅದ್ಭುತವಾದ ಪೊಟೆನ್ಷಿಯಲ್ ನಿಮ್ಮಲ್ಲಿದೆ. ನೀವು ಅಂದುಕೊಂಡಿದ್ದನ್ನು ಸಾಧಿಸಬಲ್ಲಿರಿ. ಆದ್ರೆ ಅದಕ್ಕಾಗಿ ನೀವು ನಿಮ್ಮ ಒಳಗೆ ಇರುವ ಸೆಲ್ಫ್ ಡೌಟ್, ಅಂದ್ರೆ ನಿಮ್ಮ ಮೇಲೆ ನಿಮಗಿರುವ ಅನುಮಾನವನ್ನು ಮತ್ತು ಅಂಜಿಕೆಯನ್ನು ಓವರ್ಕಮ್ ಆಗ್ಬೇಕು. ನನ್ನಿಂದ ಇದು ಸಾಧ್ಯವಾ ಎನ್ನುವ ಪ್ರಶ್ನೆ ಬಿಟ್ಟುಬಿಡಿ. ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ನಿಮ್ಮ ಅದ್ಭುತವಾದ ಆಳವಾದ ಮೈಂಡ್. ನಿಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ನಿಮ್ಮದೇ ಆದ ಓವರ್ ಥಿಂಕಿಂಗ್. ಆ ಓವರ್ ಥಿಂಕಿಂಗ್ ಅನ್ನು ಕಂಟ್ರೋಲ್ ಮಾಡಿದ್ರೆ ನಿಮ್ಮನ್ನು ತಡೆಯುವ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಈಗ ಇಷ್ಟೆಲ್ಲ ಕೇಳಿದ ಮೇಲೆ ನನ್ನದೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ. ದಯವಿಟ್ಟು ನಿಜ ಹೇಳಿ, ನಾನು ಈಗ ಹೇಳಿದ ನಿಮ್ಮ ರಿಸಲ್ಟ್ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಲೈಫ್ಗೆ ಎಷ್ಟು % ಮ್ಯಾಚ್ ಆಯ್ತಾ? ಖಂಡಿತವಾಗಿಯೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಆಯ್ಕೆ ಏನು ಅಂತ ಹೇಳಿ. ಮತ್ತು ನನ್ನ ಮಾತುಗಳು ನಿಮಗೆ ಸರಿ ಅನಿಸಿದರೆ ನಿಮ್ಮ ಫೀಲಿಂಗ್ಸ್ ಅನ್ನು ಕಮೆಂಟ್ನಲ್ಲಿ ಶೇರ್ ಮಾಡಿ. ರೋಸ್ ಅಥವಾ ದೀಪ ಅಥವಾ ಚಂದ್ರ, ಇದರಲ್ಲಿ ನಿಮ್ಮ ಆಯ್ಕೆ ಯಾವುದಾಗಿತ್ತು ಅಂತ ಈಗಲೇ ಬರೆಯಿರಿ. ಪ್ರತಿಯೊಬ್ಬರ ಕಮೆಂಟನ್ನು ನಾನು ಪರ್ಸ್ನಲಿ ನೋಡ್ತೀನಿ ಮತ್ತು ರಿಪ್ಲೈ ಕೂಡ ಮಾಡ್ತೀನಿ. ಮತ್ತು ಇದೇ ರೀತಿ ನಿಮ್ಮ ಲೈಫ್ ಬಗ್ಗೆ, ಸೈಕಾಲಜಿ ಬಗ್ಗೆ ಇಂಥ ಇನ್ನಷ್ಟು ಶಾಕಿಂಗ್ ಮತ್ತು ಪವರ್ಫುಲ್ ರೀಡಿಂಗ್ಸ್ ಬೇಕಾದ್ರೆ ನಮ್ಮ ಚಾನಲ್ ಅನ್ನು ಈಗಲೇ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯೂಚರ್ ಹೇಗಿರುತ್ತೆ, ನಿಮ್ಮ ಲವ್ ಲೈಫ್, ಮ್ಯಾರೇಜ್ ಲೈಫ್ ಹೇಗಿರಲಿದೆ, ನಿಮ್ಮ ಡೆಸ್ಟಿನಿ, ಕರಿಯರ್ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನಿಮ್ಮ ಜಾತಕ ಅಥವಾ ನ್ಯೂಮರಾಲಜಿ ಮೂಲಕ ಪರ್ಸನಲ್ ಆಗಿ ತಿಳ್ಕೊಳ್ಬೇಕಾದ್ರೆ ದಯವಿಟ್ಟು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುವ ನಮ್ಮ ಒಫಿಷಿಯಲ್ ವಾಟ್ಸ್ಆಪ್ ಲಿಂಕ್ ಮೂಲಕ ಮೆಸೇಜ್ ಮಾಡಿ. ಅಲ್ಲಿ ನೀವು ನಿಮ್ಮ ಸಂಪೂರ್ಣ ಪರ್ಸನಲ್ ರೀಡಿಂಗ್ ಕೂಡ ತೆಗೆದುಕೊಳ್ಳಬಹುದು. ನೂರಾರು ಜನರಿಗೆ ಇದರಿಂದ ತುಂಬಾ ಲಾಭವಾಗಿದೆ. ಕೊನೆಯದಾಗಿ ಒಂದು ಮಾತು ನೆನಪಿರಲಿ ಸ್ನೇಹಿತರೆ, ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳಗಿನ ಧ್ವನಿ ನಿಮ್ಮನ್ನು ಯಾವಾಗಲೂ ಯಾವತ್ತಿಗೂ ಸರಿಯಾದ ದಾರಿಯಲ್ಲೇ ತೆಗೆದುಕೊಂಡು ಹೋಗುತ್ತದೆ. ಈ ಪ್ರಪಂಚದಲ್ಲಿ ಯಾರನ್ನಾದರೂ ನಂಬುವ ಮುನ್ನ ನಿಮ್ಮನ್ನು ನೀವು ನಂಬಿ. ಟ್ರಸ್ಟ್ ಯುವರ್ ಇನ್ನರ್ ವಾಯ್ಸ್. ನಿಮ್ಮ ಆಂತರಿಕ ಶಕ್ತಿಯ ಮೇಲೆ ನಂಬಿಕೆ ಇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಇಂತಹದೇ ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗುನಗುತ್ತಾ ಇರಿ, ಖುಷಿಯಾಗಿರಿ. ಟೇಕ್ ಕೇರ್.